ಹಣ ಅಂದ್ರೆ ಎಣ ಬಾಯಿ ಬಿಡುತ್ತೆ ಅನ್ನೋದು ಗಾದೆ ಮಾತು. ಆದ್ರೆ ಈ ಕಲಿಯುಗದಲ್ಲಿ ಹಣದ ಮುಂದೆ ಯಾವುದೇ ಸಂಬಂಧಗಳು ಶೂನ್ಯ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಅರಣ್ಯ ಇಲಾಖೆಯ ಪರಿಹಾರಕ್ಕೆ ಆಸೆ ಪಟ್ಟ ಹೆಂಡತಿ ಗಂಡನಿಗೆ ವಿಷವಿಟ್ಟು ಕೊಂದಿದ್ದಲ್ಲದೆ ಆ ಕೊಲೆಯನ್ನ ಹುಲಿಯ ಮೇಲೆ ಎತ್ತಿ ಹಾಕುವ ಪ್ರಯತ್ನ ಮಾಡಿದ್ದಾಳೆ. ಹಾಗಾದ್ರೆ ಇದಾಗಿರೋದು ಎಲ್ಲಿ, ಕೊಲೆಗಾತಿ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಹೌದು, ಇದೊಂಥರ ಹುಲಿ ಬಂತು ಹುಲಿ ಕತೆ. ತಾನು ಕೊಂದು ಆ ಕೊಲೆಯನ್ನ ಹುಲಿ ಮೇಲೆ ಎತ್ತಿ ಹಾಕಿದ ಕೊಲೆಗಾತಿಯ ಕತೆ. ಅರಣ್ಯ ಇಲಾಖೆಯ 30 ಲಕ್ಷ ಪರಿಹಾರಕ್ಕೆ ಆಸೆ ಪಟ್ಟ ಕಿರಾತಕಿ ತಾಳಿ ಕಟ್ಟಿದ ಗಂಡನಿಗೆ ವಿಷ ಹಾಕಿ ಕೊಂದಿದ್ದಾಳೆ. ಎಣವನ್ನ ತಿಪ್ಪೆಯಲ್ಲಿ ಊತು ಹಾಕಿ ಹುಲಿ ಕೊಂದು ಎಳೆದೊಯ್ದಿದೆ ಎಂದು ಪಟ್ಟಿ ಕಟ್ಟಿದ್ದಾಳೆ. ಇಂತಹ ನೀಚ ಕೃತ್ಯ ನಡೆದಿರೋದು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯಲ್ಲಿ. ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ. ಗ್ರಾಮದ 45 ವರ್ಷದ ವೆಂಕಟಸ್ವಾಮಿ ಕೊಲೆಯಾದ ಪತಿಯಾಗಿದ್ದು, ಪತ್ನಿ ಸಲ್ಲಾಪುರಿ ಎಂಬುವಳೆ ಪತಿ ಕೊಂದ ಕೊಲೆಗಾತಿ. ಅಡಿಕೆ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ದಂಪತಿ 25 ವರ್ಷ ಸಂಸಾರ ಮಾಡಿದವರು. ಇವರಿಗೆ 2 ಮಕ್ಕಳಿದ್ದಾರೆ. ಹಣದ ಆಸೆಗೆ ಬಿದ್ದಿದ್ದ ಪತ್ನಿ ಸಲ್ಲಾಪುರಿ ಕಳೆದ ಭಾನುವಾರ ರಾತ್ರಿ ಮುದ್ದೆಯಲ್ಲಿ ವಿಷ ಹಾಕಿ ಗಂಡನನ್ನ ಕೊಲೆ ಮಾಡಿದ್ದಾಳೆ. ನಂತರ ಮೃತದೇಹವನ್ನ ಮನೆಯ ಹಿಂದಿನ ತಿಪ್ಪೆಯಲ್ಲಿ ಊತಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಗೆ ಹೋಗಿ ಪತಿ ನಾಪತ್ತೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾಳೆ. ಭಾನುವಾರ ರಾತ್ರಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಹುಲಿಯು ಮನೆಯಿಂದ ಹೊರ ಹೋಗಿದ್ದ ಪತಿಯನ್ನು ಎಳೆದುಕೊಂಡು ಹೋಗಿರಬಹುದೆಂದು ಅನುಮಾನ ಇದೆ ಎಂದು ದೂರು ನೀಡಿದ್ದಾಳೆ. ಈ ಬಗ್ಗೆ ಪರಿಶೀಲನೆ ನಡೆಸಿದ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಯಾವುದೇ ಪ್ರಾಣಿ ಬಂದ ಕುರುಹು ಕಾಣದಿದ್ದಾಗ ಅನುಮಾನಗೊಂಡು ಮನೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಮನೆಯ ಹಿಂದೆ ತಿಪ್ಪೆಗುಂಡಿಯಲ್ಲಿ ವೆಂಕಟಸ್ವಾಮಿಯ ಶವ ಪತ್ತೆಯಾಗಿದೆ. ಭಾನುವಾರ ರಾತ್ರಿ ಮುದ್ದೆಗೆ ವಿಷ ಹಾಕಿ ಕೊಂದ ಕಿರಾತಕಿ ಮೃತದೇಹವನ್ನ ತಾನೇ ಎಳೆದುಕೊಂಡು ಹೋಗಿ ತಿಪ್ಪೆಯಲ್ಲಿ ಹೂತಿದ್ದಾಳೆ. ಮಂಗಳವಾರ ಬೆಳಿಗ್ಗೆ ತಿಪ್ಪೆಗೆ ಬೆಂಕಿ ಹಾಕಿ ಮನೆ ಕ್ಲೀನ್ ಮಾಡಿದ್ದು ಪಕ್ಕದ ಮನೆಗೆ ಹೋಗಿ ಹುಲಿಯ ಕತೆ ಕಟ್ಟಿದ್ದಾಳೆ. ಗ್ರಾಮಸ್ಥರೆಲ್ಲ ಬಂದು ಸುತ್ತಮುತ್ತ ಹುಡುಕಾಟ ನಡೆಸಿದ್ದು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹುಲಿಯ ಹೆಜ್ಜೆಗಳ ಹುಡುಕಾಟ ನಡೆಸಿದ್ದಾರೆ. ಅಲ್ಲಿ ಯಾವುದೇ ಸುಳಿವು ಸಿಗದಿದ್ದಾಗ ಬುಧವಾರ ಪತ್ನಿ ವಿಚಾರಣೆ ನಡೆಸಿದಾಗ ಕೊಲೆಯ ರಹಸ್ಯ ಬಯಲಾಗಿದೆ. ಗುರುವಾರ ಅರೆ ಬೆಂದ ಶವವನ್ನ ಹೊರ ತೆಗೆದ ಪೊಲೀಸರು ಇಂದು ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ತೋಟದ ಅಮ್ಮ ಕೆಲ್ಸಕ್ಕೆ ಬಂದಿರು ಅವರು. ನಾವು ಏನೋ ಮನೆಯಲ್ಲಿ ಮಲಗುತ್ತವಾಗ ಒಂದು 6 ಗಂಟೆ ಬೆಳಗ್ಗೆ 5:30 ಬಂದು ನಮ್ಮನ್ನ ಎಬ್ಸಿದ್ರು. ನಾನು ಎದ್ದು ಬಾಗಿಲು ತಂದು ನೋಡೋತ್ತಿಗೆ ಅಮ್ಮನ ಮಕ್ಕಳನ್ನ ನೋಡಿದೆ. ನಾನು ಅಷ್ಟವರೆಗೆ ನಾನು ಇವ್ರಿಗೆ ಸಲ ಫೋನ್ ಮಾಡಿದೆ, ಒಂಥರ ನಮ್ಮ ಅಧ್ಯಕ್ಷಗಳಿಗೆ ಫೋನ್ ಮಾಡಿದೆ. ಅಲ್ಲಿ ಫೋನ್ ಮಾಡೋತಕ್ಕಾಗಿ ಅವರು ಫೋನಲ್ಲಿ ನನಗೆ ಇಲ್ಲ ಏನಾಗೈತೆ ಅಂತ ಹೋಗಿ ನೋಡು 1:30 ನನ್ನ ಗಂಡ ಕಾಣಾಗಿದೆ ಅಂತ ಅಮ್ಮ ಬಂದು ನನಗೆ ಹೇಳಿದ್ಲು. ನೈಟ್ ನನಗೆ ಬಂದು ಹೇಳುವಾಗ ನಾನು ಇವ್ರಿಗೆ ಫೋನ್ ಮಾಡಿಕೊಟ್ಟೆ. ಫೋನ್ ಮಾಡಿದಾಗ ಒಂದು ಸಲ ಅವರು ಹೋಗಿ ನೋಡೋ ಅವ್ರ ಸಡ್ಡ ಹತ್ರ ಅಂತ ಹೇಳಿ ನನಗೆ ಕರ್ಕೊಂಬಂದ್ರು ಆಮೇಲೆಗೆ. ಕರ್ಕೊಬಂದು ನೋಡೋತ್ತಿಗೆ ಅಲ್ಲಿ ಆ ಕಡೆ ಎಲ್ಲ ಒಂದು ಚಪ್ಪಲಿ ಬಿದ್ದೈತೆ, ಅಲ್ಲಿ ಈ ಕಡೆ ಒಂದು ಚಪ್ಪಲಿ ಬಿದ್ದೈತೆ, ಮತ್ತು ಅಲ್ಲಿ ಒಂದು ಟವಲ್ಲು ಒಂದು ಬ್ಯಾಟ್ ಎಲ್ಲಿ ಬಿದ್ದೈತೆ. ಅಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ತಿರ್ಗಿ ಆ ಕಡೆ ರೋಡಲ್ಲೇ ಹೋಗಿ ಒಂದು ನಾನು ನೋಡಿದೆ. ನನಗೆ ಎಲ್ಲಿ ಗುರ್ತುಗಳು ಸಿಕ್ಕಲಿಲ್ಲ ನನಗೆ. ಆಮೇಲೆ ನಾನು ಸುಮ್ಮನೆ ಅವ್ರು ನಾನು ಮನೆಗೆ ಹೋಗಿ ಹೋಯ್ತು ತಿರ್ಗಿ ಕರ್ಕೊಂಡವ್ರು ಅಮ್ಮ. ಆ ಕಡೆ ರೋಡಲ್ಲಿ ಹೋಗಿ ಇಲ್ಲೇ ಉಳ್ಕೊಂಡೋಯ್ತು, ಬಾ ನನ್ನ ನೋಡು ಆ ಕಡೆ ನನ್ನ ಗಂಡ ಇಲ್ಲೇ ಬಂದಿತ್ತು ಹುಲಿ, ಅಲ್ಲಿ ಗಟ್ಟಾಗ್ತು ಇಲ್ಲಿ ಗಟ್ಟಾಗ್ತು ಅಂತ ನನ್ನ ಗಂಡ ಓಡಿದ ಜಾಗನೇ ಇಲ್ಲ ತೋರಿಸಿದ್ಲು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ ಕಡೆನೇ ಹಂಗೆ ಆ ಕಡೆ ಹೋದೆ. ಆ ರೋಡಲ್ಲಿ ಹೋಗಿ ಆ ಕಡೆ ಚಂಚು ಮಾಡಿದೆ. ನನಗೆ ಯಾವುದು ಡೇಟಲ್ಲಿ ಕಾಣಲಿಲ್ಲ. ಕಾಣುವಾಗ ನನಗೆ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅಮ್ಮ ನನಗೆ ಟೈಮ್ ಆಯ್ತು, ನನಗೆ ಕಳ್ಸ್ಕೋಬೇಕು,
ನನಗೆ ಲೇಟ್ ಆಗುತ್ತೆ, ನಾಟಿ ಟೈಮ್ ನನಗೆ ನಾಟಿ ಕೆಲಸ ಆಗಿದೆ, ನಾನು ಹೋಯ್ತೀನಿ ಅಂತ ನಾನು ಹೊರಟೋದು ನನ್ನ ಪಾಡಿಗೆ ನಾನು. ಬೆಳಗ್ಗೆ ಒಂದು 5:30ಗೆ ಬಂದಿದ್ರು. ಅವರು ಬಂದು ನನ್ನ ಗಂಡ ಕಾಣೆ ಆಗಿದೆ, ರಾತ್ರಿ 1:30ಗೆ ಕಾಣೆ ಆಗಿರೋದು, ಇನ್ನು ಕಾಣ್ತಾ ಇಲ್ಲ, ಮನೆಗೆ ಬಂದಿಲ್ಲ. ಅದಕ್ಕೆ ನಮ್ಮ ಸಾವುಕಾರ ಫೋನ್ ಎತ್ತಲ್ಲ, ಫೋನ್ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅವ್ರಿಗೆ ಫೋನ್ ಮಾಡಿಲ್ಲ, ಇವ್ರಿಗೆ ಫೋನ್ ಮಾಡಿ ಅಂತ ಕೇಳಿದ್ರು. ಅವ್ರಿಗೆ ಫೋನ್ ಮಾಡಿಕೊಟ್ಟೆ ನಮ್ಮ ಅಧ್ಯಕ್ಷಗಳಿಗೆ. ಅವರು ಫೋನ್ ಮಾಡಿ ನನಗೆ ಈ ಥರ ಮಾಹಿತಿಗಳು ನೋಡ್ಕೊಬಾ ಅಂತಂದರು. ಆಮೇಲೆ ಬಂದು ನೋಡೋದಕ್ಕೆ ಈ ಥರ ಮಾಹಿತಿಗಳು ಸಿಕ್ತು ನನಗೆ. ಹೆಂಡತಿ ಸಲ್ಲಾಪುರಿ ನಡತೆ ಸರಿ ಇಲ್ಲ ಎಂಬುದು ಮೃತ ವೆಂಕಟಸ್ವಾಮಿಯ ಅಕ್ಕ ವೆಂಕಟಮ್ಮ ಅವರ ಆರೋಪ. ಹಿಂದೆ 2 ಬಾರಿ ಇದೇ ವಿಚಾರದಲ್ಲಿ ಮನೆ ಬಿಟ್ಟು ಹೋಗಿದ್ದಳಂತೆ. ಹಾಗಾಗಿ ಹೆಂಡತಿ ಮಾತಿನ ಮೇಲೆ ಅನುಮಾನ ಬಂದಿದೆ. ಇವಳೇ ಏನಾದರೂ ಮಾಡಿರಬಹುದು ಎನಿಸಿದ ಸಂಬಂಧಿಕರು ಮನೆಯ ಸುತ್ತಮುತ್ತ ಹುಡುಕಾಟ ನಡೆಸಿದ್ದಾರೆ. ಆದರೆ ಈಕೆ ತಿಪ್ಪೆಗೆ ಬೆಂಕಿ ಹಾಕಿದ್ದು ಮನೆಯಲ್ಲಿ ರಕ್ತ ಸಿಕ್ತ ಬಟ್ಟೆಗಳು ಯಾವಾಗ ಸಿಕ್ಕವೋ ಅನುಮಾನ ಗಟ್ಟಿಯಾಗಿ ಈಕೆಯನ್ನ ವಿಚಾರಿಸಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಪರಿಹಾರದ ಹಣಕ್ಕಾಗಿ ಕೃತ್ಯವೆಸಗಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾಳೆ. ಕಾಡು ಪ್ರಾಣಿಯಿಂದ ಹತ್ಯೆಗೊಳಗಾದರೆ ಲಕ್ಷ ಪರಿಹಾರ ಅಂತ ಕೊಲೆ ಮಾಡಿದ್ದಾಗಿ ತಿಳಿಸಿದ್ದಾಳೆ. ಅಲ್ಲದೆ ವೆಂಕಟಸ್ವಾಮಿಯ ಅಕ್ಕನಿಗೂ ಪೊಲೀಸ್ ಠಾಣೆಯ ಬಳಿ ಬರುವುದಾಗಿ ಹೇಳಿ 15 ಲಕ್ಷ ಪರಿಹಾರ ಕೊಡುತ್ತಾರೆ, ತೆಗೆದುಕೊಂಡು ಹೋಗೋಣ ಎಂದಿದ್ದಾಳೆ. ಸದ್ಯ ಪತ್ನಿ ಸಲ್ಲಾಪುರಿಯನ್ನ ಬಂಧಿಸಿರುವ ಹುಣಸೂರು ಪೊಲೀಸರು ಜೈಲಿಗಟ್ಟಿದ್ದಾರೆ. ನಮಗೆ ಮಂಗಳವಾರ ಗೊತ್ತಾಯ್ತು. ನಮಗೆ ಮಂಗಳವಾರ 9:30 ನಮ್ಗೆ ಗೊತ್ತಾಯ್ತು. ನಾಗಮ್ಮ ಅವರು ನಮ್ಮ ತಮ್ಮ. ಅವರು ಇವನು ವೆಂಕಟೇಶ ಅಂತ, ವೆಂಕಟಸ್ವಾಮಿ ಅಂತ. ಅವ್ರಿಗೆ ಈ ಥರ ಇದು ಹೆಂಡ್ತಿ ಊರಿಗೆ ಅಲ್ಲಿ ಅದ್ಯಾವುದೋ ಊರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗ್ಬಿಟ್ಟು ಆ ಊರ ಹೆಸರು ನಂಗೆ ಬರಲ್ಲ ನನಗೆ. ಆ ಊರು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಚಿರತೆ ಹಿಡ್ಕೊಂಡು ಹೊಂಟೋಗೈತೆ ನಿನ್ನ ತಮ್ಮನ್ನ ಬಾಕ ಅಂತ 9:30 ಫೋನ್ ಮಾಡಿದ್ರು. ನಾನು ಇತ್ಕೊಂಡು ಯಾವ ಚಿರತೆ ಹಿಡ್ಕೊಂಡೋಗಿಲ್ಲ, ಏನು ಹಿಡ್ಕೊಂಡೋಗಿಲ್ಲ, ನೀನೇನೋ ಮಾಡಿದ್ದೆ ಕಣವ, ಬತ್ತೀನಿ ಇರು ಅಂತ ನೈಸಲ್ಲೇ ಮಾತಾಡಿದೆ ನಾನು. ಅಲ್ಲಿಗೆ ಹೋದ್ಮೇಲೆ ಹೋಯ್ತಾನೆ ಅಕ್ಕ ನೀನು ಇಲ್ಲಿ ಚಿರತೆ ಇರೋ ಜಾಗಕ್ಕೆ ಬರಬೇಡ, ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನಗೆ 15 ಲಕ್ಷ ಕೊಡ್ತಾರೆ, ಪೊಲೀಸರು ಕೊಟ್ಬಿಟ್ಟು ಹೊಂಟೋಗೋಣ ನಾವು ಅಂತಂದು. ಬಂದರೆ ಮಾತ್ರ ನಿಂಗೆ ತುಳ್ದಾಕ್ಬಿಡ್ತೀನಿ, ನೀನು ಅಲ್ಲಿ ಬಂದರೆ ನಿನ್ಗೆ ಏನಾರು ಬೇಕಾ ಏಟು ಗಿಟು, ಬತ್ತೀನಿ ನೀನು ಇರೋ ಜಾಗಕ್ಕೆ ಬತ್ತೀನಿ ಇರು ಅಂತಂದು. ಆಯಿತು ಬಾಕಾದ್ರು. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಮೇಡಮ್ನ ಹತ್ರ ಹೇಳ್ದಂಗೆ ಹಿಂಗೆ ಹೇಳ್ತಾವ್ರೆ ಮೇಡಮ್ ಅಂತ. ಅಲ್ಲೋಗಿದ್ದು ವಿಷ ಹಾಕಿ ಸಾಯಿಸವಳೆ. ವಿಷ ಅದೇಂಗೆ ಗೊತ್ತಾಯ್ತು, ಅವರೇ ಪೊಲೀಸರೇ ಹೇಳಿದ್ರು ನಮಗೆ. ಇವಾಗ ವಿಷ ಹಾಕಿ ಇಟ್ಟು ಕಲಿಸ್ಬಿಟ್ಟು ಗಿಡಕ್ಕೆ ಹೊಡಿತಾರಲ್ಲ ಔಷಧಿ, ಅದು ಹಾಕಿ ಕಲಸಿ ಊದವಳಂತೆ. ಅವಳೇ ಹೇಳಿದ್ಲಂತೆ. 2 ಬಿಗದ ಮೇಲೆ ಅವರೇ ಊದಿ ಇದು ಮಾಡವ್ರೆ. ಆ ಥರ ಮಾಡವ್ರೆ ಸರ್, ಅಷ್ಟೇ ನಮಗೆ. ಅಂದ್ರೆ ಈಗ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮದುವೆ ಆಗಿತ್ತು 25 ವರ್ಷ ಆಗಿತ್ತು ಸರ್. ಅವರು 25 ವರ್ಷ ಮಕ್ಕಳಿದ್ದವಾ? ಇವ್ರ ಮಗ ದೊಡ್ಡ ಮಗ, ಚಿಕ್ಕ ಮಗ ಅಲ್ಲವ್ರೆ ಮನೆ ಊರೆಲ್ಲ. ಇಬ್ರು ಗಂಡು ಮಕ್ಕಳು. ಗಂಡನ ಮೇಲೆ ಯಾಕೆ ಅಷ್ಟಿದು? ಏನು ಅವಳಿಗೆ ಒಂಥರ ಚೆಂಗ್ಲು ಒಂದು ಸ್ವಲ್ಪ ಇತ್ತು, ಚೆಂಗ್ಲಿತ್ತು ಅವಳಿಗೆ. ಬೇರೆ ಗಂಡಸೂರ ಮೇಲೆ ಚೆಂಗ್ಲು ಇತ್ತು. ನಾನು 2 ಸತಿ ಪತ್ತೆ ಮಾಡಿ 2 ಸತಿ ಇದು ಮಾಡಿ ಅವಳು ಬುದ್ಧಿ ಹೇಳಿ ಊರು ಕಳಿಸಿದ್ದೆ. ಇನ್ನು 3ನೇ ಸತಿಗೆ ಈ ಥರ ಮಾಡವಳೆ. ಅವನು ತೋಟದ ಕೆಲಸನೇ ಮಾಡ್ತಾ ಇದ್ರು. ಒಂದು ಬೀಡಿ ಒಂದು ಕುಡಿತಾ ಇದ್ರು, ಒಂದು ಕುಡ್ತಾ ಇಲ್ಲ, ಏನಿಲ್ಲ ಸರ್. ಈಗ ಅವರು ಸ್ಟಾರ್ಟಿಂಗ್ ನಿಮ್ಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು ನಿಮ್ಗೆ? ಅವರು ಯಾರು? ನಿಮ್ಗೆ ಇವರು ತಮ್ಮನ ಹೆಂಡತಿ ಹಿಂಗೆ ಚಿರತೆ ಹಿಡ್ಕೊಂಡು ಹೊಂಟಾಗೈತಕ್ಕ, ನಿನ್ನ ತಮ್ಮನ ಬಾ ಅಂತಂದ್ರು. ನಾನು ಇತ್ಕೊಂಡು ಯಾರು ಚಿರತೆ ಅವಳ ಮೇಲೆ ಅವನ ಇತ್ತು ಫಸ್ಟಿಂದ. ಅವಳಿಗೆ ಯಾರು ಚಿರತೆ ಹಿಡ್ಕೊಂಡೋಗಿಲ್ಲ, ಏನು ಹಿಡ್ಕೊಂಡೋಗಿಲ್ಲ, ನಿಮ್ಗೆ ಬತ್ತೀನಿ ಮಾಡ್ತೀನಿ ಅಂತ ಅಂದು ಇಷ್ಟ ಅಂದೆ. ಇಲ್ಲಿ ಬತ್ತು ಗೊರ್ಗೊರಂತೂ ಹಿಡ್ಕೊಂಡೋಟಾಯ್ತು, ಗೊರ್ಗೊರಂತೂ ಹಿಡ್ಕೊಂಡಾಯ್ತು. ಆ ಮನೆ ಬಾಕ್ಲತ್ರನೇ, ಮನೇನು ತೋರಿಸ್ತಾಳೆ, ಗೊರ್ಗೊರಂತೂ ಹಿಡ್ಕೊಂಡಾಯ್ತು ಅಂತಾಳೆ. ರಾತ್ರಿ ಭಾನುವಾರ ಹುಣ್ಣಿಮೆ ದಿವಸ ಆಗಿರೋದು, ಇದು ಭಾನುವಾರ ಆಗಿರೋದು. ಅವಳು ಬೆಳಗ್ಗೆನೆ ಎಲ್ಲ ಸುಟ್ಟಿ ಇದು ಮಾಡಿಬಿಟ್ಟವಳೆ. ಒಂದು ಸ್ವಲ್ಪ ಅರ್ಧ ಬರ್ಧ ಇತ್ತಲ್ಲ, ಭಾನುವಾರ ನೈಟು ಎಲ್ಲ ಸುಟ್ಬಿಟ್ಟವಳೆ. ಅರ್ಧ ಬರ್ಧ ಇತ್ತಲ್ಲ, ಭಾನುವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ, ಸೋಮವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ. ಅದು ಇದು ಹೊಗೆ ಓಡ್ತಾ ಇತ್ತಲ್ಲ, ಅವಾಗ ಅವರು ಅಕ್ಕಪಕ್ಕ ಇರೋರು ನಮ್ಮ ತಮ್ಮನೇ ತಿಪ್ಪೆಲೆ ಸುಡ್ತಾ ಇದ್ಲಂತೆ. ಏನು ಸುಡ್ತಾ ಇದ್ದಿರೋದು ಅಂತ ಕೇಳೋದಕ್ಕೆ, ಇಲ್ಲ ನಮ್ಮ ಕಸ ಗಿಸ ಎಲ್ಲ ಸೇರಿ ಎಲ್ಲ ಓನರ್ ಹೇಳವ್ರು, ಕಸ ಎಲ್ಲ ಸೇರಿ ಅದೆಲ್ಲ ಸುಟ್ಬಿಡು ಅಂತ ಹೇಳವ್ರೆ ವೆಂಕಟೇಶಪ್ಪ ನಮ್ಮ ಯಜಮಾನ್ರಿಗೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಇವ್ರೇನು ಮಾಡೋ ಹೊಂಟೋಗಾರ ಅವ್ರು ಹೋಗಂಟ ನಿಂತವಳಂತೆ ಅಲ್ಲಿ ದಾರಿಲಿ. ಆಮೇಲೆ ಬಂದು ಎಲ್ಲ ತಳ್ಳಿ ಪಳ್ಳಿ ಎಲ್ಲ ಮಾಡಿ ಬಟ್ಟೆ ಅವಳು ಸೀರೆ ಗೀರೆ ಎಲ್ಲ ಹಾಕಿ ಸುಟ್ಬಿಟ್ಟಾಳೆ. ಪೈಪು ಒಂಥರ ಕಪ್ಪು ಥರ ಪೈಪ್, ನೀರು ಪೈಪ್ ಬತ್ತಾವಲ್ಲ ಕಪ್ಪು ಥರ, ಆದರೆ ಸುಟ್ಟವಳೆ ಎಲ್ಲ ಇದು. ಆ ಥರ ಮಾಡವಳೆ ಸರ್. ಅದೇ ಇದೇ ಗೊತ್ತಾಗಿದ್ದು ಪೊಲೀಸರು ಕಂಡು ಇವರು ಫಾರೆಸ್ಟ್ ಅವ್ರು ಬರ್ತಾರಲ್ಲ, ಬಂದು ನಮಗೂ ಬೆಳಗ್ಗೆನೂ ಫೋನ್ ಮಾಡಿದ್ರು, 9:30 ಫೋನ್ ಮಾಡಿದ್ರು. ಅವಳು ಫೋನ್ ಮಾಡಿ ಇಟ್ಟಾಗ ಇನ್ನೊಂದು ಸತಿ ಫೋನ್ ಮಾಡಿದ್ದೆ, ಅವಳೇ ಫೋನ್ ಮಾಡಿದ್ಲು.
ಏನಮ್ಮ ಹೆಂಗಾಯ್ತು ಏನಾಯ್ತು ಅಂದ್ರೆ ಇಲ್ಲಕ್ಕ ಫಾರೆಸ್ಟ್ನವ್ರು ಇಲ್ಲೇ ಅವ್ರೆ ಫಾರೆಸ್ಟ್ರ ಹತ್ರ ಮಾತಾಡಿದೆ. ಸರ್ ಬರ್ತಾ ಇದ್ದೀವಿ ಸರ್, ನೀವೇನು ಇದು ಮಾಡಬೇಡ್ರಿ, ಬರ್ತಾ ಇದ್ದೀವಿ, ಬರ್ರಿ ನಾವು ಹುಡುಕ್ತಾ ಇದ್ದೀವಿ ಅಂತಂದ್ರು. ಅವರು ಫಸ್ಟೇ ಪೊಲೀಸವ್ರಿಗೆ ಹೇಳ್ಬಿಟ್ಟವ್ರೆ, ಹಿಂಗೆ ಸಿಕ್ಕೈತೆ, ಈ ಅಮ್ಮನೆ ಮಾಡಿರೋದು ಅಂತ ಅವ್ರು ಪೊಲೀಸರು ಹೇಳಿ. ಪೊಲೀಸರು ಏನು ಮೇಡಮ್ ಈ ಥರ ಮಾಡಿದವಳೆಲ್ಲ ಸರಿನಾ ಅಂತಂದರೆ, ಇಲ್ಲಮ್ಮ ನೀವೇನು ಮಾತಾಡಬೇಡ್ರಿ, ನಮ್ಗೆ ಗೊತ್ತಾಯಿತು, ಸುಮ್ಮನೆ ಇರ್ರಿ, ನಾವು ಹೇಳ್ತೀವಿ ಅಂತಂದ್ಬಿಟ್ಟು ಅವರು ಇದು ಮಾಡಿದ್ರು. ಹೊಡೆದ ಮೇಲೆ ಹೇಳ್ಬಿಟ್ಟಿರೋದು. ಆವಾಗ ಹೊಡಿಯೋ ಗಂಟನೂ ಚಿರತೆ ಹಿಡ್ಕೊಂಡೋಯ್ತು, ಹುಲಿ ಹಿಡ್ಕೊಂಡೋಯ್ತು, ಸಿಂಹ ಹಿಡ್ಕೊಂಡೋಯ್ತು ಅಷ್ಟು. ಹೇಳ್ಕೊಂಡೋಗಿ ದಾರಿನೇ ಐತೆ. ಹೇಳ್ಕೊಂಡೋಗಿ ರಕ್ತ ಟವಲ್ಗೆಲ್ಲ ಸೀಟಿ ವಾಂತಿ ವಿಷ ಕುಡ್ದಿದ್ದಕ್ಕೂ ವಾಂತಿ ಮಾಡ್ಬಿಟ್ಟವಳೆ, ಹಂಗೆ ಮಾಡ್ಬಿಟ್ಟವನೆ. ಅದು ಬಾಯಿಗೆ ಬಟ್ಟೆ ಏನೋ ತುರ್ಕ್ಬಿಟ್ಟವಳೆ, ಕೈ ಹಿಂಗೆ ಕಟ್ಬಿಟ್ಟವಳೆ, ಹಿಂಗೆ ಹಾಕಿ ಕಟ್ಬಿಟ್ಟವಳೆ, ಕಾಲು ಕಟ್ಬಿಟ್ಟವಳೆ. ಕಟ್ಬಿಟ್ಟು ಇವೆಲ್ಲ ಕಣ್ಣು ಗಿಣ್ಣು ಏನು ತಲೆ ಏನು ಇರಲಿಲ್ಲ, ಕಾಲು ಕೈ ಯಾವ ಇರಲಿಲ್ಲ, ಎಲ್ಲ ಸುಟ್ಟಾಕ್ಬಿಟ್ಟವಳೆ. ಕೈ ಮಾತ್ರ ಹಿಂಗೆ ಕಟ್ಟಾಕಿರೋದಿತ್ತು, ಹಿಂಗಿತ್ತು ಬಾಡಿ ಎಲ್ಲ ಸುಟ್ಟಾಗಿತ್ತು. ಗಂಡ್ಸಲ್ಲ ಸರ್, ಗಂಡ್ಸಲ್ವ ನಮ್ಮ ತಮ್ಮ ಬೇಕಿತ್ತು ಸರ್. ಅವಳು ಏನು ಮಾಡಿದ್ರು ಅಲ್ಲಿಗೆ ಹೋಗಿ ಹೇಳ್ತೀವಿ ಸರ್ ನಾವು, ಅವಳು ಬಿಡಬಾರ್ದು ಅಷ್ಟೇ. ನಮ್ಮ ತಮ್ಮಂಗೆ ಎಷ್ಟು ಹಿಂಸೆಯಿಂದ ಸತ್ನ ಗೊತ್ತಿಲ್ಲ ನಮಗೆ ಎಷ್ಟು ಹೊಟ್ಟೆ ಇರುತ್ತೆ. ಅವನೊಬ್ಬನೇ ಸರ್ ತಮ್ಮ ಇರೋದು, ಇವಾಗ ಒಬ್ಬ ಅಣ್ಣವನೇ, ನಾನು ಹೆಣ್ಮಗಳು ನಾನೇ ಒಬ್ಳೆ. ಇಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ ಅಂದರೆ ನಾನು ಸರ್ ಅವಳು ಶಿಕ್ಷೆ ಕೊಡಿಸ್ತಾ ಇರೋದು. ನಾನು ಮೈಸೂರಲ್ಲೇ ಇದ್ದೆ ಈ ಘಟನೆ ಆದಾಗ. ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು, ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು, ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳವ್ರೆ, ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಗೆ ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟನೆ. ಹಿಂಗೆ ಅಲ್ಲಿಗೆ ಹೋದ ತಕ್ಷಣ ಏನೋ ನಮ್ಮ ಚಿಕ್ಕನ ಫೋನ್ ಮಾಡಿದೆ, ಅವ್ರದ್ದು ನಂಬರ್ ಇರಲಿಲ್ಲ, ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಈ ಥರ ಹುಲಿ ಇಟ್ಕೊಂಡು ಹೋಗೋದೆ, ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನನಗೆ ತಿಳಿಸಿದ್ದು, ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು, ಹಿಂಗೆ ಸ್ಲಿಪ್ಪರ್ ಇಲ್ಲಿ ಬಿದ್ದಿತ್ತು, ಅಲ್ಲೆಲ್ಲ ತೋರಿಸಿದ್ಲು. ನಮಗೆ ಮೊದಲೇ ಇವಳು ಅನುಮಾನ ಇತ್ತು, ಈ ಥರ ಎಲ್ಲ ಮಾಡ್ತಾಳೆ ಅಂತ ಮೊದಲೇ ಅನುಮಾನ ಇತ್ತು. ಮೊದಲು 2-3 ಸಲ ಓಡೊಂಡೋಗಿದ್ಲು ಸರ್ ಇವಳು ಗಂಡನ್ನ ಇದು ಮಾಡ್ಕೊಂಡು ಬೇರೆ ಇದು ಮಾಡ್ಕೊಂಡು ಓಡೊಂಡೋಗಿದ್ರು. ಆವಾಗ ಇಟ್ಕೊಬಂದು ನಮ್ಮ ಅತ್ತೆನೇ ಇಟ್ಕೊಬಂದು ಸರ್ಚ್ ಮಾಡಿ ಇಟ್ಕೊಬಂದು ಇವ್ರ ಜೊತೆ ಇದ್ದರು. ಆವಾಗ ನಮ್ಮ ಡೌಟ್ ಬಂತು, ಮಿಸ್ಸಿಂಗ್ ಕೇಸ್ಗೂ ಕಂಪ್ಲೇಂಟ್ ಕೊಟ್ಟು ಹುಡುಕ್ದು. ಅಕ್ಕಪಕ್ಕ ಎಲ್ಲ ನೋಡ್ದೋ, ಅಕ್ಕಪಕ್ಕವ್ರನ್ನೆಲ್ಲ ಕೇಳ್ದೋ, ಸರ್ ಇವರು ಹೆಂಗೆ ಇದು ಅಕ್ಕಪಕ್ಕವರೆಲ್ಲ ಇಲ್ಲಿ ಹುಲಿ ಬಂದಿತ್ತ ಚಿರತೆ ಸರ್, ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಅಲ್ಲೇ ಹೊಸವಿದ್ವಿ, ಯಾವುದೇ ಕಾರಣಕ್ಕೂ ಯಾವುದು ಹುಲಿನೂ ಇಲ್ಲ. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ನಡೀತೀವಿ, ತಿರುಗಾಡ್ತೀವಿ, ಇಲ್ಲಿ ಕುಡಿದ್ಬಿಟ್ಟು ಬೇಕಾದ್ರೆ ಇಲ್ಲೆಲ್ಲ ಸುತ್ತಾಡ್ತೀವಿ, ಏನೂ ಪ್ರಾಬ್ಲಮ್ ಏನೂ ಇಲ್ಲ, ಯಾವ ಹುಲಿ ಇಲ್ಲ, ಏನೂ ಚಿರತೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅಕ್ಕಪಕ್ಕವ್ರನ್ನೆಲ್ಲ ಕೇಳಿದಾಗ ಅವರು ಹಂಗೆ ಅಂದರು. ಅಲ್ಲೆಲ್ಲ ಗ್ರಾಮಸ್ಥರು ಇರ್ತಾರೆ ಸರ್, ಅಲ್ಲೆಲ್ಲ ಕೇಳ್ದ ವಿಚಾರಿಸ್ತಾ ಹಂಗೆ ಅಂದರು ಸರ್. ಡೌಟ್ ಬಂದಿಲ್ಲ ಸರ್, ಮೊದಲೇ ಇತ್ತು ಈ ಥರ ಮಾಡಿರ್ಬೋದು ಅಂತ, ಮೊದಲೇ ಇತ್ತು. ಏನೋ ಇವರೇ ನಮ್ಮ ಚಿಕ್ಕಮ್ಮ ಈ ಥರ ಮಾಡಿರ್ಬೋದು ಅಂತ, ಈ ಥರ ಮಾಡಿರ್ಬೋದು ಅಂತಲ್ಲ, ಇವಳೇ ಎಲ್ಲ ಸಿಕ್ಬಿಟ್ಟಿರು ನಮಗೆ ಪತ್ತೆ ತರಬೇಕು ಅಂತ ಹೇಳ್ದ. ಆಮೇಲೆ ಅಲ್ಲಿ ಕೇಳಿದಾಗ ಗ್ರಾಮಸ್ಥರೆಲ್ಲ ಕೇಳಿದಾಗ ಮೊದಲೇ ಇನ್ನು ವೆರಿಫಿಕೇಷನ್ ಮಾಡ್ಕೊಂಡಳೆ ಸರ್. ಈ ಥರ ಹುಲಿ ತಗೋದ್ರೆ ಎಷ್ಟು ಕೊಡ್ತಾರೆ, ಚಿರತೆ ತಗೋದ್ರೆ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೇಳೋಳೆ ಊರಲ್ಲಿ. ಆಮೇಲೆ ಕೇಳ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಇದು ಮಾಡ್ಕೊಂಡಳೆ ಸರ್ ಅವಳು. ದುಡ್ಡಾಸೆಗೆ ಮಾಡ್ಕೊಂಡೆ ಹಾಂ ಸರ್. ಈಗ ಹುಲಿ ಚಿರತೆ ಆ ಕಡೆ ಎಲ್ಲ ಆದಿವಾಸಿಗಳಲ್ವ ಸರ್, ನಾಗರಹೊಳೆ ಸರ್ ಎಲ್ಲ ಆದಿವಾಸಿಗಳಲ್ವ. ಈಗ ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಪರಿಹಾರ ಸಹಾಯಧನ ಕೊಡ್ತಾರಲ್ವ, ಅದಕ್ಕೋಸ್ಕರ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನ ಈಗ ಜರ ಸಾಯಿಸ್ಬಿಟ್ಟು ಈ ಕಡೆ ಹುಲಿ ತಗೊಂಡಂದು ಪತ್ತೆ ಹಚ್ಬಿಟ್ರೆ 25 ಲಕ್ಷ 15 ಲಕ್ಷ ಪರಿಹಾರ ಕೊಡ್ತಾರೆ. ಆ ದುಡ್ಡಲ್ಲಿ ಇವಳು ಮಜಾ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಪತ್ತೆ ಹಚ್ಚಿರೋದು ಸರ್. ಇಂಥೊಳಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಬಾರ್ದು ಸರ್. ನೀವೇ ಸ್ವಂತ ಗಂಡನ್ನೇ ಈ ಥರ ಮಾಡಿ ಹಿಂಸೆ ಕೊಟ್ಟು ಸಾಯಿಸೋಳಂದ್ರೆ ಇನ್ನು ಮಕ್ಕಳನ್ನ ಸಾಯಿಸಲ್ವಾ, ಇನ್ನು ಸಂಬಂಧಿಕರು ಸಾಯಿಸಲ್ವಾ, ಅಕ್ಕಪಕ್ಕವ್ರನ್ನ ಸಾಯಿಸಲ್ವಾ? ಇಂಥ ಸರ್ 2 ಮಕ್ಕಳು ಸರ್, 2 ಮಕ್ಕಳು ಸರ್. ಸರ್ ಈಗ ಹೊರಗಡೆಗೇ ಬರಬಾರ್ದು ಸರ್, ಇವಳಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಸರ್. ಇವಳಿಗೆ ಇಂಥ ಹೆಂಗ್ಸ್ನ ಬಿಟ್ಟರೆ ಇವಳನ್ನ ನೋಡ್ಕೊಂಡು ಇನ್ನು ಕೆಲವೊಬ್ರು ಹೆಂಗ್ಸ್ರನ್ನ ಇದು ಮಾಡ್ತಾರೆ ಸರ್, ಇನ್ಸ್ಪಿರೇಷನ್ ಆಯ್ತಾರೆ ಅವ್ರಿಗೆ. ಇಷ್ಟೆಲ್ಲ ನೋಡಿದ ನಮಗೆ ಕಲಿಯುಗದಲ್ಲಿ ಹಣದ ಮುಂದೆ ಯಾವುದೇ ಸಂಬಂಧಗಳು ನಿಲ್ಲುತ್ತಿಲ್ಲ ಅನ್ನೋದು ಸಾಬೀತಾಗ್ತಿದೆ. ಕೇವಲ 30 ಲಕ್ಷ ಆಸೆಗೆ 25 ವರ್ಷದ ಸಂಸಾರವನ್ನ ಬಲಿ ಕೊಟ್ಟ ಈಕೆಯನ್ನ ಏನೆನ್ನಬೇಕು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು.
ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.